ಅಂತೀರಾ? ತಪ್ಪದು. ಅಪ್ಪ ಅಮ್ಮನ ಜೊತೆ ಹೋದ್ರೆ ದೋಷ ಬರುತ್ತಾ? ಇನ್ನು ಒಳ್ಳೇದೇ ಆಗುತ್ತೆ. ಅಪ್ಪ ಅಮ್ಮನ ಜ್ಯೋತಿಷ್ಠ ಅವ್ರ ಅಪ್ಪ ಅಮ್ಮನ್ ಬಿಟ್ಬಿಟ್ಟಿದಾರ, ಅವ್ರು ಒಳ್ಳೇದಾಗುತ್ತೆ ಅಂತ. ವಿನಯ್, ಸಂಗೀತ, ಮತ್ತೆ ಇನ್ನೊಬ್ಬ ಕಾರ್ತಿಕ್. ವಿನಯ್ ಜ್ಯೋತಿಷ್ ಅವರು ಬಂದು ಹೇಳಿದ್ರಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ, ತಂದೆ ತಾಯಿ ಜೊತೆ ಹೋಗ್ಬೇಡಿ, ನೀವು ದೋಷ ಇದೆ, ಗಂಡಾಂತರ ಇದೆ ಅಂತಂದ್ರೆ ಅದು ಸರಿ ಅಂತೀರಾ? ತಪ್ಪದು. ಅಪ್ಪ ಅಮ್ಮನ ಜೊತೆ ಹೋದ್ರೆ ದೋಷ ಬರುತ್ತಾ? ಇನ್ನು ಒಳ್ಳೇದೇ ಆಗುತ್ತೆ. ಅಪ್ಪ ಅಮ್ಮನ ಜ್ಯೋತಿಷ್ಠ ಅವ್ರ ಅಪ್ಪ ಅಮ್ಮನ್ ಬಿಟ್ಬಿಟ್ಟಿದಾರ, ಅವ್ರು ಒಳ್ಳೇದಾಗುತ್ತೆ ಅಂತ. ಮತ್ತೆ ಗಂಡಾಂತರ ಇದೆ ಅಂತ ಹೇಳಿದ್ರಲ್ರಿ? ಏನಾಗುತ್ತೆ ಅದು ಅಪ್ಪ ಅಮ್ಮನ ಆಶೀರ್ವಾದ. ಯಾವ ಗಂಡಾಂತರ ಏನು ಮಾಡಕ್ ಆಗಲ್ಲ. ಅಂದ್ರೆ ಜ್ಯೋತಿಷ್ ಮತ್ ನಂಬರ್ ಅದಂತೀರಾ? ಅವ್ರ ಜ್ಯೋತಿಷ ಅವರೇ ಸರಿ ಹೇಳ್ಕೊಂಡ್ರೆ ಏನು, ಅವ್ರು ಯಾಕೆ ಇನ್ನೊಬ್ರು ಜ್ಯೋತಿಷ ಹೇಳ್ಬೇಕು? ಇವಾಗ ಎಲ್ಲರೂ ಒಂದ್ ಕಡೆ ನಿಧಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಮ್ಗಿದೆ ಅಂತ ಹೇಳ್ತಾರೆ. ಅದನ್ನೇ ಅವರು ನನಗೆ ಹೇಳೋಕ್ ಬಂದು ಅವರೇ ಹೋಗಿ ತಗೋಬೋದಲ್ಲ, ಅವರೇ ಬದುಕ್ಬೋದಲ್ವಾ? ಹೇಳ್ತಾರ. ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ಜ್ಯೋತಿಷ್ ಅವರು ಆತರ ಹೇಳಿದ್ರಿಂದ ಕುಗ್ಗಿ ಬಿಟ್ಟು ಆಸ್ಪತ್ರೆಗೆ ಹೋದ್ರು ಅಂತ. ಮತ್ತೆ ಅದೇನೆ, ಅದು ವಿಷಯ ಗೊತ್ತಾಗ ಅವ್ನು ಶಾಕ್ ಆಗಿ ಹೋಗಿದ್ದಾನೆ ಅಷ್ಟೇನೆ. ಫುಡ್ ಪಾಯ್ಸನ್ ಅಂತಲ್ವಾ? ಯಾವುದು ಫುಡ್ ಪಾಯ್ಸನ್? ಫುಡ್ ಪಾಯ್ಸನ್ ಅಂತ. ಅದೆಲ್ಲ ಹುಡುಗರು ಬೇಗ ಯೋಚನೆ ತಗೊಂಡ್. ವಿನಯ್ ಏನ್ ಹೇಳಕ್ ಇಷ್ಟಪಡಿದ್ರಿ ಗೆಲ್ಲಕ್ಕೆ? ವಿನಯ್ ಗೆಲ್ಲಿ ಬೆಸ್ಟ್ ಆಫ್ ಲಕ್. ವಿನಯ್ ಅವರೇ ಗೆಲ್ತಾರಂತೀರಾ? ವಿನಯ್ ಅವರೇ ಗೆಲ್ತಾರಂತೀರಾ? ವಿನಯೇ ಗೆಲ್ತಾನೆ. ಓಕೆ. ವಿನಯ್ ಒಟ್ಟೊಳಗೆ ಏನು 3 ಜನರು ಇರ್ತಾರಲ್ಲಿ, ಫಸ್ಟ್ ವಿನಯ್ ಆಗ್ಲಿ ಅನ್ನೋದೇ ನಮ್ಮ ಆಸೆ. ಓಕೆ ಅಮ್ಮ, ಥ್ಯಾಂಕ್ ಯು. ವಿನಯ್ ಹಾಕ್ರಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಹೇಳಿ. ಡೈರೆಕ್ಟ್ ಅದು ಅವ್ರ ಇಷ್ಟ. ಯಾಕಂದ್ರೆ ನಾನು ಜನಕ್ಕೆ ಇದ್ ಮಾಡಕ್ ಆಗಲ್ಲ. ನಿಮ್ಮ ಇರೋರೇನೆ ಒಳ್ಳೆಯವರು. ಮೆತ್ತಿಗಿರ್ತಾರಲ್ಲ ಅವ್ರು ಯಾವತ್ತೂ ನಂಬಾರ್ದು. ಅವ್ರು ಮೆತ್ತಿಗಿರೋ ನಂಬಾರ್ದು. ವಿನಯೇ ಗೆಲ್ಬೇಕು ನಮ್ಗೆ ಅಷ್ಟೇ. ಎಲ್ರು ವಿನಯ್ಗೆ ವೋಟ್ ಮಾಡ್ಲಿ ಅನ್ನೋ ನಂತರದಲ್ಲೆಲ್ಲ ವೋಟ್ ಮಾಡೋದು ವಿನಯ್ಗೆ ಅಮ್ಮ. ಥ್ಯಾಂಕ್ ಯು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಇವ್ರೆ ಹುಡುಗ್ರೆ ಸ್ವಲ್ಪ ನಿನ್ನೆ ಕ್ಲಾಸ್ ತಗೊಂಡ್ರು. ಅದೇ ಇವನಿಗೆ ಯಾರಿಗೆ? ಮೈಕಲ್ಗೆ. ನಾನ್ ಸರಿ ಇಲ್ಲ ಅಂತ. ಅದೇನೆ ಅದು ಹೇಳ್ತಾರೆ. ಅದು ಮಾಮೂಲಿ ಅವ್ರು ಹೇಳ್ಬೇಕಾದ ಕರ್ತವ್ಯ ಹೇಳಿದಾರೆ, ಎಚ್ಚರಿಕೆ ಕೊಡ್ತಾರೆ. ಹುಡುಗರೆಲ್ಲ ಒಳ್ಳೆವೇ, ಆಡೋರೇ ಇರೋದು. ಅದ್ರಲ್ಲಿ ಬರೋದು ಒಬ್ರು ಇಬ್ರ ತಾನೇ ಬರ್ಬೇಕು. ಅದಕ್ಕೆ ಇವ್ರು 3 ಜನ ಇರ್ತಾರೆ. ಅದ್ರಲ್ಲಿ ವಿನಯ್ ಬರ್ಲಿ ಅನ್ನೋದು ನನಗೆ. ಓಕೆ ಅಮ್ಮ, ಥ್ಯಾಂಕ್ ಯು.